ಹೇಳ್ತಿದ್ರೆ ಕಾಂಗ್ರೆಸ್ ಪಕ್ಷ ಮನ್ರೇಗಾ ಯೋಜನೆ ಜನಪರವಾದ ಯೋಜನೆ ಹಾಗಾಗಿ ಪ್ರತಿಭಟನೆ ಮಾಡ್ತಿದೆ ಸರಿಯೇ. ಬಟ್ ಒಂದು ಆತ್ಮಾವಲೋಕನ ಮಾಡ್ಕೊಂಡು ನಾವು ಗಮನಿಸಿದಾಗ ಕಾಂಗ್ರೆಸ್ನವರು ಅದರಲ್ಲಿ ರಾಜ್ಯ ಕಾಂಗ್ರೆಸ್ ಘಟಕದವರೇನು ಸ್ವಯಂ ಪ್ರೇರಿತರಾಗಿ ಪ್ರತಿಭಟನೆ ಮಾಡ್ತಿಲ್ಲ ಸರ್. ಇನ್ಫ್ಯಾಕ್ಟ್ ಕುರ್ಚಿ ಕಾದಾಟದಲ್ಲಿ ಎಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು ಅಂದ್ರೆ ಅವರ ರಾಷ್ಟ್ರೀಯ ಮಟ್ಟದ ನಾಯಕರು ನೆನಪು ಮಾಡಬೇಕಾಯ್ತು. ಇದು ನ್ಯಾಷನಲ್ ಇಶ್ಯೂ ಅಪ್ಪ. ರಾಜ್ಯ ಸರ್ಕಾರಗಳಾಗಿ ಇರೋದು ಕಾಂಗ್ರೆಸ್ 2-3 ರಾಜ್ಯದಲ್ಲಿ ನೀವು ಧ್ವನಿ ಮಾಡಿ ಅಂತ ಹೇಳಿ ಅಲರ್ಟ್ ಮಾಡಬೇಕಾಯ್ತು. ಹೈಕಮಾಂಡ್ ನಿಂದ ಬಟನ್ ಒತ್ತದ ಮೇಲೆ ಪ್ರತಿಭಟನೆಗೆ ಬಂದಿರೋದು ಸರ್. ಜನರ ಪರವಾಗಲ್ಲ, ಜನರ ಕಾಳಜಿ ಮೇಲಲ್ಲ. ಹೇಳಿ ಸರ್. ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಒಳ ಜಗಳಗಳು ಆ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಎಲ್ಲಾ ಪಕ್ಷದಲ್ಲೂ ಆ ಜಗಳಗಳಿದಾವೆ. ಇವರೇ ಹೇಳಿದ್ರೆ ಒಳ ಜಗಳದಲ್ಲಿ ಜನರ ಕಾಳಜಿ ಮಾಡ್ತಿದ್ರು ಹೈಕಮಾಂಡ್ ನೆನ್ಸ್ ಮಾಡೋ ತನಕ. ಇವಾಗ ನಾನು ಹೇಳ್ತಾ ಇರೋದು ಇವಾಗ ಮಾಡ್ತಕ್ಕಂತ ಇದು ಏನು ಯೋಜನೆಯ ಬದಲಾವಣೆಯ ವಿರೋಧ ಇದೆಯಲ್ವಾ, ಪ್ರತಿಭಟನೆ ಇದೆಯಲ್ಲ, ಇದು ಜನಪರದ ಜೊತೆಗೆ ಕರ್ನಾಟಕ ರಾಜ್ಯದ ಮೇಲೆ ಅನ್ಯಾಯ ಮಾಡಲಾಗಿದೆ. ಇಲ್ಲಿ ರಾಜ್ಯವನ್ನ ಈಗ ಆಳುವ ಯಾವುದೋ ಒಂದು ಪಕ್ಷ ಇದೆ ಅಲ್ವಾ, ಆ ಪಕ್ಷದ ಜವಾಬ್ದಾರಿಯನ್ನ ಅದನ್ನು ವಿರೋಧಿಸುವುದು. ಯಾಕಂದ್ರೆ ನಮ್ಮ ಮೇಲೆ 40% ಹಣಕಾಸಿನ ಭಾರವನ್ನ ಹೊರಿಸಿದ್ದೀರಿ, ಆದ್ದರಿಂದ ನಾವು ಅದಕ್ಕೆ ರೆಡಿ ಇಲ್ಲ, ಅದಕ್ಕೆ ನಾವು ವಿರೋಧಿಸ್ತೇವೆ, ಅದಕ್ಕೋಸ್ಕರ ನಾವು ಬೀದಿಗೆ ಬರ್ತೀವಿ. ಕೇಂದ್ರ ಸರ್ಕಾರದಿಂದ ಅನ್ಯಾಯ ಮೊದಲ ಉತ್ತರದಲ್ಲಿ ಹೇಳಿದ್ದೀರಿ. ಬಟ್ ನನ್ನ ಪ್ರಶ್ನೆ ಇರೋದು, ನೀವು ಹೇಳಿದ್ರಲ್ಲ ಕಾಂಗ್ರೆಸ್ನವರು ಜನಪರವಾದ ಪ್ರತಿಭಟನೆ, ಈ ಜನಪರವಾದ ಕಾಳಜಿ ಬಂದಿದ್ದು ಹೈಕಮಾಂಡ್ ನಿಂದ ಬಟನ್ ಒತ್ತದ ಮೇಲೆ, ಮುಂಚೆನವ್ರಿಗೆ ಬಂದಿರಲಿಲ್ಲ. ಅದನ್ನ ಯಾರು ಹೇಗೆ ಹೇಳ್ತೀರಿ? ಓಪನ್ ವೇದಿಕೆಯಲ್ಲಿ ಹೇಳಿದ್ದಾರೆ. ಓಪನ್ ವೇದಿಕೆಯಲ್ಲಿ ನೆನಪು ಮಾಡಿದ್ದಾರೆ. ಇಶ್ಯೂ ಆಗಿದೆ, ಅದು ರಾಜ್ಯದ ಇಶ್ಯೂ ಅಲ್ಲ. ಅದನ್ನೇ ಮರ್ತಿದ್ರು ನಮ್ಮ ರಾಜ್ಯದ ನಾಯಕರು. ಬೇರೆ ಪ್ರಶ್ನೆ. ನಾನು ಹೇಳೋದು ಇವಾಗ ರಾಷ್ಟ್ರೀಯ ಯೋಜನೆ ಆಗಿರೋದ್ರಿಂದ ಅದನ್ನ ವಿರೋಧಿಸುವಂತ ಕೆಲಸವನ್ನ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ಅನ್ಯಾಯ ಆಗಿದೆ, ಅದನ್ನು ವಿರೋಧಿಸುವ ಕೆಲಸವನ್ನು ಮಾಡಬೇಕಾಗಿದೆ. ರಾಜ್ಯದ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥವರು ಕೇಂದ್ರ ಸರ್ಕಾರದಿಂದ ಯಾವಾಗ ಅನ್ಯಾಯ ಆಗುತ್ತೋ ಅದ್ರ ವಿರುದ್ಧ ತಿರುಗಿ ಬೀಳುವುದಾಗ್ಲಿ ಪ್ರತಿಭಟನೆ ಮಾಡುವುದಾಗ್ಲಿ ಮಾಡಲೇಬೇಕಾಗುತ್ತೆ. ಇವತ್ತು ಅದನ್ನು ಶುರು ಮಾಡಿದ್ದಾರೆ. ಅದು ಒಳಗೆ ಮಾಡಿದ್ದಾರೆ, ಹೊರಗೆ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ ಮುಖ್ಯ ಅಲ್ಲ. ಅಂದ್ರೆ ಇವತ್ತಿನ ಮುಹೂರ್ತ ಹೈಕಮಾಂಡ್ ಇಟ್ಟಿದ್ದ ಸರ್. ಸೆಷನ್ ನಡೀತಾ ಇದ್ರು ಪರವಾಗಿಲ್ಲ, ನಾವು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರಿಗೆ ಡೇಟ್ಸ್ ಇವತ್ತು ಅವೈಲಬಲ್ ಇದೆ, ಹಾಗಾಗಿ ಇವತ್ತು ಜನಪರವಾದ ಕಾಳಜಿ ತೋರಿಸಿ ಸೆಷನ್ ಹೋದ್ರೂ ಹೋಗ್ಲಿ ಪರವಾಗಿಲ್ಲ ಅಂತ ಮನ್ರೇಗಾ ಯೋಜನೆಯನ್ನ ಯಾವತ್ತು ತೆಗೆದುಹಾಕಿದ್ರು ಅವತ್ತೇ ಇವ್ರು ಏನ್ ಮಾಡಿದ್ರು, ಡೇಟ್ ಫಿಕ್ಸ್ ಮಾಡಿದ್ರು. ಸೆಷನ್ ಕರೆದಿರೋದೇ ಅದನ್ನ ಚರ್ಚೆ ಮಾಡಕ್ಕಲ್ವಾ ಸರ್? ಮೂಲಭೂತ ಪ್ರಶ್ನೆನೇ ಅದು. ಸೆಷನ್ ಕರೆದಿರುವಾಗಲೂ ಕೂಡ ನೀವು ಬೀದಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೀರಿ. ಕೇಳಿ, ಮೊನ್ನೆ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಭಾಷಣ ಪ್ರತಿಯಲ್ಲಿ ಸುಮಾರು 30-32 ಅಂಶಗಳಿದಾವೆ. ಆಯ್ತು, ಮುಖ್ಯಮಂತ್ರಿಗಳಿಗೆ ಯಾರು ಬೇಕಾಗ್ತಿರ್ಲಿಲ್ಲ ನೀವು ಮಾತನಾಡಲಿಕ್ಕೆ. 11 ಪ್ಯಾರಾಗಳು ಇದಕ್ಕೆ ಸಂಬಂಧಪಟ್ಟಿದ್ದಾವೆ. ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಯಾರು ಸ್ಟಾಪ್ ಮಾಡ್ತಿರ್ಲಿಲ್ಲ ಮಾತನಾಡಲಿಕ್ಕೆ. ಪಂಚಾಯತ್ ಅದನ್ನ ರೆಪ್ರೆಸೆಂಟ್ ಮಾಡೋ ಮಿನಿಸ್ಟರ್ ಅಧಿವೇಶನದಲ್ಲಿ 10 ದಿವಸ ಮಾತಾಡಲಿ. ಇವತ್ತು ಹಾಳಾದ್ರೂ ಪರವಾಗಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡುವುದು ರಾಜ್ಯ ಸರ್ಕಾರದ ಕೆಲಸ. ಏನಾಗಿದೆ ಅಂದ್ರೆ, ಈಗ ಪದೇ ಪದೇ ನಮ್ಮ ಯಡಹಳ್ಳಿ ಅವರು ಹೇಳಿದ್ರಲ್ಲ, ಜನಪರ ಹೋರಾಟ ರಾಜ್ಯದ ಪರವಾಗಿ ಸಹಿತ. ಅಬ್ಸಲ್ಯೂಟ್ಲಿ. ಮೊದಲು ಜನಪರ ಅನ್ನೋದನ್ನ ಎಕ್ಸಾಮಿನ್ ಮಾಡೋಣ. ಈ ಜನಪರ ಹೋರಾಟ ಆಗಿದ್ರೆ ಈ ಒಂದು ಯೋಜನೆ, ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಮನ್ರೇಗಾ ಆಗ್ಲಿ ಅಥವಾ ವಿಬಿಜಿ ರಾಮ್ಜಿ ಆಗ್ಲಿ, ಇದರಿಂದ ಎಂಡ್ ಯೂಸರ್ ಅಫೆಕ್ಟ್ ಆಗೋದು ಯಾರು? ಜನಸಾಮಾನ್ಯ, ಹಳ್ಳಿಯ ಜನಸಾಮಾನ್ಯ. ಮೋಸ್ಟ್ ಆಫ್ ದಮ್ ಲ್ಯಾಂಡ್ಲೆಸ್ ಲೇಬರರ್ಸ್, ಏನು ಭೂರಹಿತ ಕೃಷಿ ಕಾರ್ಮಿಕರು, ಮೋಸ್ಟ್ ಆಫ್ ದಮ್. ಈ ಜನಪರ ಹೋರಾಟ ಈ ತರದ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆದಾಗ ಆ ಬೆನಿಫಿಷಿಯರಿ ಫಲಾನುಭವಿ ಗ್ರೂಪ್ ಅವರು ಹೇಳಬೇಕಲ್ಲ ಇದು ಪ್ರತಿಭಟನೆ ಮಾಡಕ್ಕೆ. ಅವರಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಇವೆಂಚುವಲಿ ವಿಬಿಜಿ ರಾಮ್ಜಿ ಏನೇ ಇರಲಿ, ಇವೆಂಚುವಲಿ ಬೆನಿಫಿಷಿಯರಿಗೆ ಇದರಲ್ಲಿ ನಷ್ಟ ಆಗಿಲ್ಲ. ಹಿ ಈಸ್ ಎಂಟೈಟಲ್ ಫಾರ್ ಮೋರ್ ವರ್ಕ್. ನಾವು ಈಸ್ ಎಂಟೈಟಲ್ ಫಾರ್ 125 days ವರ್ಕ್. ನಾನು ಮುಗಿಸ್ತೇನೆ. ಮುಗಿಸ್ಲಾ? ಇಲ್ಲಿವರೆಗೂ ಅಲ್ಲ, 100 ದಿವಸ ಕೊಡಕ್ಕಾಗಿಲ್ಲ. 365 ದಿವಸ ಈ ಫಲಾನುಭವಿಗಳು 125 ದಿವಸ ಈಗ ಮ್ಯಾಂಡೇಟೆಡ್. ಉದಾಹರಣೆಗೆ ನೀವು ಅಕಸ್ಮಾತ್ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ತಮ್ಮ ಸಮಯ ಕೊಡಿ. ಈಗ ಡಿಫರೆನ್ಸ್ ಗೊತ್ತಾ? 1 ನಿಮಿಷ ಸಿಗ್ತಾವ್ರೆ ಅಲ್ಲ, ಹೇಳಿ, ಯಾಕಂದ್ರೆ ಇದು ಪಾಯಿಂಟ್ ಹೊಟ್ಟೋಗ್ಬಿಡುತ್ತೆ. 125 ದಿವಸ ಅಂದ್ರೆ ಈಗ ಅಕಸ್ಮಾತ್ ನೀವು 50 ದಿವಸ ಕೊಟ್ಟಿದ್ರೆ ಕೆಲಸ, 75 ದಿವಸ ನೀವು ಕೂಲಿ ಕೊಡ್ಲೇಬೇಕು ಅವ್ರಿಗೆ. ಅದು ಮ್ಯಾಂಡೇಟೆಡ್. ಸೆಕ್ಷನ್ ಚೇಂಜ್ ಮಾಡ್ಕೊಳ್ರಿ. ಇವಾಗ ಅನುದಾನಿತ ಆಧಾರಿತವಾಗಿದೆ. ನೀವು ಅನುದಾನ ಎಷ್ಟು ಕೊಡ್ತೀರೋ ಅಷ್ಟರಲ್ಲೇ ಮಾಡಬೇಕಾಗಿದೆ. 3-4 ಡಿಬೇಟ್ ಮಾಡಿದ್ದೀವಿ.
ಯಡ್ರಾಳಿ ಸರ್ ಅವ್ರು ಮುಗಿಸ್ಲಿ ಇಟ್ನಾಳ್ ಈಗ ಒಂದು ಭೂ ರಹಿತ ಕೃಷಿ ಕಾರ್ಮಿಕರ ಸಂಘ ಆಗ್ಲಿ ಅಥವಾ ರೈತ ಸಂಘ ಆಗ್ಲಿ ಇದ್ರ ವಿರುದ್ಧ ಯಾಕೆ ಚಳವಳಿ ಮಾಡ್ತಾ ಇಲ್ಲ ಅಂದ್ರೆ ಅದು ಜನಪರ ಚಳವಳಿ ಆಗುತ್ತದೆ. ಅದಾಗಿದ್ರೆ ಯಾಕೆ ಮಾಡ್ತಾರೆ? ಇವೆಂಚುಲಿ ದೇ ಆರ್ ನಾಟ್ ಅಫೆಕ್ಟೆಡ್, ದೇ ಇನ್ ಫ್ಯಾಕ್ಟ್ ಬೆನಿಫಿಟೆಡ್ ಮೋರ್ ಬೈ ದಿಸ್ ಚೇಂಜ್. ಒಂದು ಆಮೇಲೆ ಇಲ್ಲಿ ಏನಾಗಿದೆ, ಇದೇ ಒಂದು ಆಟವನ್ನ ಬಿಜೆಪಿ ಇಟ್ಸ್ ದೇ ಆರ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಪಾಲಿಟಿಕ್ಸ್. ಮಹಾತ್ಮ ಗಾಂಧಿಯನ್ನು ಸೇರಿಸಿ ಜಿ ರಾಮ್ಜಿ ಮಾಡಿದ್ರು. ಸೊ ಇದನ್ನ ನೀವು ಹೇಗೆ ಕೌಂಟರ್ ಮಾಡ್ತೀರಾ? ಅದಕ್ಕೆ CWC ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಪಾಸ್ ಮಾಡ್ತದೆ ಇದ್ರ ವಿರುದ್ಧವಾಗಿ. ಅವಾಗ ಇಲ್ಲಿ ಮೆಸೇಜ್ ಬರ್ತದೆ. ಅದರ್ವೈಸ್ ದೀಸ್ ಪೀಪಲ್ ಆರ್ ಬಿಸಿ ಇನ್ ದೇರ್ ಏನೋ ಸಂಕ್ರಾಂತಿ ಕ್ರಾಂತಿ, ಯುಗಾದಿ ಕ್ರಾಂತಿ, ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಇದರಲ್ಲಿ ಇದ್ರು. ಅದಕ್ಕೋಸ್ಕರ ದೇ ಹ್ಯಾವ್ ಟು ಮೇಕ್ ದ ಪ್ರೊಟೆಸ್ಟ್ ಫೆಲ್ಟ್. ಆ ಪ್ರೊಟೆಸ್ಟ್ ಅನ್ನ ಹೇಗೆ, ಆ ಪ್ರತಿಭಟನೆಯನ್ನ ಏನಂತ ಮಾಡ್ತೀರಿ ನೀವು? ರಾಜ್ಯ ಸರ್ಕಾರದ ಸಮಸ್ಯೆ ಏನು? 60-40 ಮಾಡಿರೋ ರಾಜ್ಯ ಸರ್ಕಾರ ಸಮಸ್ಯೆ, ಅದು ಜನರ ಸಮಸ್ಯೆ ಅಲ್ಲ, ರಾಜ್ಯ ಸರ್ಕಾರ ಸಮಸ್ಯೆ. ಅದು ಹೇಗೆ ನಾವು ಹಣ ಹೊಂದಿಸಬೇಕು ಅಂತ ನೀವು ಕೇಂದ್ರವನ್ನು ಕೇಳಬೇಕು. ಅದಕ್ಕೆ ನೀವು ಗಟ್ಟಿಯಾದ ಒಂದು ಠರಾವನ್ನ ಪಾಸ್ ಮಾಡಿ ಕೇಂದ್ರ ಕಳಿಸಬೇಕು. ಆಮೇಲೆ ಹೆಸರಿನ ಬಗ್ಗೆ ಮಾತಾಡ್ತೀರಿ. ಹೆಸರ ಬಗ್ಗೆ ಹೇಳಿ, ವಿಕಸಿತ ಭಾರತ ಗ್ರಾಮ ಯೋಜನೆ ಅಂತ ಹೇಳಿ ಅಥವಾ ಈಗ ಬಾಪುವಿನ ಬಗ್ಗೆ ಅತ್ಯಂತ ಭಾವುಕವಾಗಿ ಒಂದು ಚಳವಳಿ ಕಟ್ಟುವಷ್ಟು ನೈತಿಕತೆ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಬಿಜೆಪಿ ಅಂತ ಬಿಡಿ, ಬಿಜೆಪಿ ಅವ್ರಿಗೆ ಎಂದು ಬಾಪು ಬಗ್ಗೆ ಅಂತ ದೊಡ್ಡ ಅಭಿಮಾನಿ ಇರಲಿಲ್ಲ. ಅವರು ಲಿಪ್ ಸರ್ವಿಸ್ ಅಂತಾರಲ್ಲ, ನಾಮ್ ಕಾನ್ಸ್ ಹೇಳ್ತಿದ್ರು. ಆದ್ರೆ ಈಗೇನಾಗಿದೆ, ಕಾಂಗ್ರೆಸ್ ಇಸ್ ಸ್ಟಕ್, ದೇ ಆರ್ ಸ್ಟಕ್. ಏನಂತ ಪ್ರತಿಭಟನೆ ಮಾಡ್ಲಿ ನಾನು? ಈ ಬಾಪುವಿನ ಬಗ್ಗೆ ಮಾಡ್ಲಾ ಅಥವಾ ಇದು ಏನಂತ ಹೊರೆ ಅಂತ ಮಾಡ್ಲಿ ನಾನು? ಇದಕ್ಕೆ ದೇ ಆರ್ ಜಸ್ಟ್ ಕನ್ಫ್ಯೂಸ್ಡ್. ಆ ಕನ್ಫ್ಯೂಷನ್ ಭಾಗ ಇದೆ ಅಷ್ಟೇ. ಯಡ್ರಾಳಿ ಸರ್ ಅವ್ರು ಮುಗಿಸ್ಲಿ ಇಟ್ನಾಳ್ ಈಗ ಒಂದು ಭೂ ರಹಿತ ಕೃಷಿ ಕಾರ್ಮಿಕರ ಸಂಘ ಆಗ್ಲಿ ಅಥವಾ ರೈತ ಸಂಘ ಆಗ್ಲಿ ಇದ್ರ ವಿರುದ್ಧ ಯಾಕೆ ಚಳವಳಿ ಮಾಡ್ತಾ ಇಲ್ಲ ಅಂದ್ರೆ ಅದು ಜನಪರ ಚಳವಳಿ ಆಗುತ್ತದೆ. ಅದಾಗಿದ್ರೆ ಯಾಕೆ ಮಾಡ್ತಾರೆ? ಇವೆಂಚುಲಿ ದೇ ಆರ್ ನಾಟ್ ಅಫೆಕ್ಟೆಡ್, ದೇ ಇನ್ ಫ್ಯಾಕ್ಟ್ ಬೆನಿಫಿಟೆಡ್ ಮೋರ್ ಬೈ ದಿಸ್ ಚೇಂಜ್. ಒಂದು ಆಮೇಲೆ ಇಲ್ಲಿ ಏನಾಗಿದೆ, ಇದೇ ಒಂದು ಆಟವನ್ನ ಬಿಜೆಪಿ ಇಟ್ಸ್ ದೇ ಆರ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಪಾಲಿಟಿಕ್ಸ್. ಮಹಾತ್ಮ ಗಾಂಧಿಯನ್ನು ಸೇರಿಸಿ ಜಿ ರಾಮ್ಜಿ ಮಾಡಿದ್ರು. ಸೊ ಇದನ್ನ ನೀವು ಹೇಗೆ ಕೌಂಟರ್ ಮಾಡ್ತೀರಾ? ಅದಕ್ಕೆ CWC ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಪಾಸ್ ಮಾಡ್ತದೆ ಇದ್ರ ವಿರುದ್ಧವಾಗಿ. ಅವಾಗ ಇಲ್ಲಿ ಮೆಸೇಜ್ ಬರ್ತದೆ. ಅದರ್ವೈಸ್ ದೀಸ್ ಪೀಪಲ್ ಆರ್ ಬಿಸಿ ಇನ್ ದೇರ್ ಏನೋ ಸಂಕ್ರಾಂತಿ ಕ್ರಾಂತಿ, ಯುಗಾದಿ ಕ್ರಾಂತಿ, ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಇದರಲ್ಲಿ ಇದ್ರು. ಅದಕ್ಕೋಸ್ಕರ ದೇ ಹ್ಯಾವ್ ಟು ಮೇಕ್ ದ ಪ್ರೊಟೆಸ್ಟ್ ಫೆಲ್ಟ್. ಆ ಪ್ರೊಟೆಸ್ಟ್ ಅನ್ನ ಹೇಗೆ, ಆ ಪ್ರತಿಭಟನೆಯನ್ನ ಏನಂತ ಮಾಡ್ತೀರಿ ನೀವು? ರಾಜ್ಯ ಸರ್ಕಾರದ ಸಮಸ್ಯೆ ಏನು? 60-40 ಮಾಡಿರೋ ರಾಜ್ಯ ಸರ್ಕಾರ ಸಮಸ್ಯೆ, ಅದು ಜನರ ಸಮಸ್ಯೆ ಅಲ್ಲ, ರಾಜ್ಯ ಸರ್ಕಾರ ಸಮಸ್ಯೆ. ಅದು ಹೇಗೆ ನಾವು ಹಣ ಹೊಂದಿಸಬೇಕು ಅಂತ ನೀವು ಕೇಂದ್ರವನ್ನು ಕೇಳಬೇಕು. ಅದಕ್ಕೆ ನೀವು ಗಟ್ಟಿಯಾದ ಒಂದು ಠರಾವನ್ನ ಪಾಸ್ ಮಾಡಿ ಕೇಂದ್ರ ಕಳಿಸಬೇಕು. ಆಮೇಲೆ ಹೆಸರಿನ ಬಗ್ಗೆ ಮಾತಾಡ್ತೀರಿ. ಹೆಸರ ಬಗ್ಗೆ ಹೇಳಿ, ವಿಕಸಿತ ಭಾರತ ಗ್ರಾಮ ಯೋಜನೆ ಅಂತ ಹೇಳಿ ಅಥವಾ ಈಗ ಬಾಪುವಿನ ಬಗ್ಗೆ ಅತ್ಯಂತ ಭಾವುಕವಾಗಿ ಒಂದು ಚಳವಳಿ ಕಟ್ಟುವಷ್ಟು ನೈತಿಕತೆ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಬಿಜೆಪಿ ಅಂತ ಬಿಡಿ, ಬಿಜೆಪಿ ಅವ್ರಿಗೆ ಎಂದು ಬಾಪು ಬಗ್ಗೆ ಅಂತ ದೊಡ್ಡ ಅಭಿಮಾನಿ ಇರಲಿಲ್ಲ. ಅವರು ಲಿಪ್ ಸರ್ವಿಸ್ ಅಂತಾರಲ್ಲ, ನಾಮ್ ಕಾನ್ಸ್ ಹೇಳ್ತಿದ್ರು. ಆದ್ರೆ ಈಗೇನಾಗಿದೆ, ಕಾಂಗ್ರೆಸ್ ಇಸ್ ಸ್ಟಕ್, ದೇ ಆರ್ ಸ್ಟಕ್. ಏನಂತ ಪ್ರತಿಭಟನೆ ಮಾಡ್ಲಿ ನಾನು? ಈ ಬಾಪುವಿನ ಬಗ್ಗೆ ಮಾಡ್ಲಾ ಅಥವಾ ಇದು ಏನಂತ ಹೊರೆ ಅಂತ ಮಾಡ್ಲಿ ನಾನು? ಇದಕ್ಕೆ ದೇ ಆರ್ ಜಸ್ಟ್ ಕನ್ಫ್ಯೂಸ್ಡ್. ಆ ಕನ್ಫ್ಯೂಷನ್ ಭಾಗ ಇದೆ ಅಷ್ಟೇ.